ಇಟ್ನಾಳ್ ಸರ್, ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆ ಕೇಳಿದಾಗ ನೀನೇ ಹೋಗಿ ಹುಡ್ಕೊಂಬ, ಇದು ಕೇವಲ ಮುನಿಯಪ್ಪನವ್ರ ಸ್ಟೇಟ್ಮೆಂಟ್ ಮಾತ್ರವಲ್ಲ, ನಾವು ತಿಮ್ಮಾಪುರ ಸರ್ನ ಕೂಡ ಸೇಮ್ ನಮ್ಮ ಹನುಮಂತವರೇ ಮಾತನಾಡಿಸಿದ್ರು. ಅವರು ಕೂಡ ಹೇಳ್ತಾ ಇದ್ರು, ನಿಮ್ಗೆ ಏನು ಅರ್ಜೆನ್ಸಿ ಇದೆ ಅರೆಸ್ಟ್ ಮಾಡಿಸ್ಲಿಕ್ಕೆ, ನಿಮ್ಗೆ ಏನು ಅರ್ಜೆನ್ಸಿ ಇದೆ ನಮ್ಮನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಕ್ಕೆ ಅನ್ನೋ ತರ. ಅಂದ್ರೆ ನಿಮ್ಮ ಕೋಪವನ್ನ, ನಿಮ್ಮ ಫ್ರಸ್ಟ್ರೇಷನ್ ಅನ್ನ ಮಾಧ್ಯಮದ ಮುಂದೆ ಪ್ರದರ್ಶನ ಮಾಡಿದ್ರೆ ಜನ ನೋಡ್ತಿದ್ದಾರೆ, ಜನ ಪ್ರಶ್ನೆ ಮಾಡ್ತಾರೆ ನಾಳೆ ದಿನ. ಸ್ಮಿತಾ, ಒಬ್ಬ ಸಾರ್ವಜನಿಕ ಸೇವೆಯಲ್ಲಿರುವಂತ ಒಬ್ಬ ಮಂತ್ರಿ, ಶಾಸಕ, ಅಧಿಕಾರಿ ತಪ್ಪು ಮಾಡಿದಾಗ ಶೀಘ್ರವೇ ಶಿಕ್ಷೆ ಆಗಬೇಕನ್ನೋ ಅರ್ಜೆನ್ಸಿ ಮಾಧ್ಯಮಕ್ಕೆ ಇರಲೇಬೇಕು. ಅದು ಮಾಧ್ಯಮದ ಧರ್ಮ. ಅದು ಶೀಘ್ರವೇ ಶಿಕ್ಷೆ ಕೊಡಿಸಲೇಬೇಕು, ನನಗೆ ಬೇಕದು, ಅರ್ಜೆನ್ಸಿ ಬೇಕದು. ಅವ್ರನ್ನ ಕೇಳ್ಕೊಂಡು ಪತ್ರಿಕೋದ್ಯಮ ಮಾಡೋದಲ್ಲ. ಹಾಗೇನೆ ಏನು ಮುನಿಯಪ್ಪ ಅವ್ರು ಹೇಳಿದ್ರಲ್ಲ, ನೀವೇ ಹುಡುಕಿ ಅಂದ್ರೆ ಏನದರ ಅರ್ಥ? ಅಲ್ಲ ರೀ, ನೀವೇ ಹುಡುಕಿ, ನೀವು ಒಬ್ಬ ಒಂದು ಅಧಿಕಾರ ಆಡಳಿತಾರೂಢ ಪಕ್ಷದ ಒಬ್ಬ ಮಂತ್ರಿಯಾಗಿ ಮಾತಾಡೋ ಮಾತಾಯ್ದು ಹುಡುಕೋ ಕೆಲಸ ಯಾರ್ದು? ನಮ್ಗೆ ಹುಡುಕಕ್ ಆಗಲ್ಲ ಅಂತಲ್ಲ. ನಮ್ಮ ಮಾಧ್ಯಮ ರಂಗದಲ್ಲಿ ತನಿಖಾ ವರದಿನೇ ಒಂದು ಸಪರೇಟ್ ಬೇರೆ. ನಿಮ್ ಕೆಲಸ ಏನು? ನಿಮ್ ಕೆಲಸ ಏನು? ಅದಷ್ಟೇ ಅಲ್ಲ ಇನ್ನೊಂದೇನಂದ್ರೆ ಸಸ್ಪೆಂಡ್ ಅಂತ ಮಾಡಿದ್ದಾರೆ ಪಕ್ಷದಲ್ಲಿ. ಏನ್ ಸಸ್ಪೆಂಡ್ ಅಂದ್ರೆ ಏನು ಅಂದ್ರೆ, ಅವ್ರು ಹೇಳಿದ್ರಲ್ಲ, ಮೊದಲೇ ಒಂದು ಕ್ಲೀನ್ ಶೀಟ್ ಕೊಟ್ಬಿಡ್ತಾರೆ, ಆತ ಒಳ್ಳೆ ಹುಡುಗ ಅಂತ ಹೇಳಿ. ಏನೋ ಅಚಾನಕ್ ಆಗೋಗಿದೆ ಸಸ್ಪೆಂಡ್. ವಾಟ್ ಈಸ್ ದಿಸ್? ನೀವು ಅದು ಸೀರಿಯಸ್ನೆಸ್ ಗೊತ್ತಾ? ಪಾಪ ಮಹಿಳೆ ಕಂಪ್ಲೇಂಟ್ ಕೊಟ್ಟು ಯಾವ ಸೆಕ್ಷನ್ ಅಲ್ಲಿ ಕಂಪ್ಲೇಂಟ್ ಇದೆ, ಅದ್ರ ಗಂಭೀರತೆ ಏನು? ನೀವೊಂದು ಅಹಿಂದ ಸರ್ಕಾರವನ್ನು ನಡೆಸೋರು, ನೀವು ನಿಮ್ಮಲ್ಲಿ ಮಹಿಳೆಯರಿಗೆ ಯಾವ ರೀತಿಯ ಗೌರವ ಕೊಡಬೇಕು? ನೀವು ಮುನಿಯಪ್ಪನವರು ಒಬ್ಬ ದಲಿತ ನಾಯಕರು, ಮಹಿಳೆಗೆ ಯಾವ ರೀತಿ ಗೌರವ ಕೊಡಬೇಕು ಗೊತ್ತೇ ಇಲ್ವಾ ನಿಮಗೆ? ಒಬ್ಬ ಮಹಿಳೆಗೆ ಈ ತರದ ಅವಮಾನ ಆದಾಗ ಸಾರ್ವಜನಿಕ ವಲಯದಲ್ಲಿ ಆಕೆಗೆ ಹೇಳಿದಂತೆ ಎಲ್ಲ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಇರುವಾಗ ನಿಮ್ಗೆ ಸಿಟ್ಟೇ ಬರೋದಿಲ್ಲ ಅಂದ್ರೆ ಅದರ ಅರ್ಥ ಏನು? ನೀವು ಕುಮ್ಮಕ್ ಕೊಡ್ತಿದ್ರಿ ಅಂತ. ಸಸ್ಪೆಂಡ್ ಅಂದ್ರೆ ಏನ್ರಿ? ವಾಟ್ ಇಸ್ ದ್ಯಾಟ್? ನಾಳೆ ದಿನ ರಿವೋಕ್ ಮಾಡ್ತಾರೆ ಸಸ್ಪೆನ್ಷನ್ ಅಷ್ಟೇ. ಫಸ್ಟ್ ಯು ಶುಡ್ ಕಂಡೆಮ್, you should remove him from party membership, then you should instruct police officials to take immediate action, arrest him from wherever he is. ಸ್ಟಾಪಿಂಗ್ ಸರ್, ಏನ್ ತಡಿತಿರಬಹುದು ಅಂತ ಕಂಪಲ್ಷನ್ ಆಯ್ತಪ್ಪ. ಒಬ್ಬ ಸಚಿವನ ಪುತ್ರನೋ, ಶಾಸಕನ ಪುತ್ರನೋ, ಅಥವಾ ಶಾಸಕನೇ ಹಿಂಗೆಲ್ಲ ಮಾಡಿದ್ರು ನಾವು ಒಪ್ಕೊಳ್ತೀವಿ, ಮುಜುಗರ ಆಗತ್ತೆ ಪಕ್ಷಕ್ಕೆ ಅಂದ್ರೆ, ಅವ್ರಿಗಿರುವ ಸ್ಥಾನಮಾನ, ತಕ್ಷಣಕ್ಕೆ ಆಕ್ಷನ್ ತಗೊಳ್ಳಿಕ್ಕೆ ಒಂದಷ್ಟು ಕಾಂಪ್ಲಿಕೇಶನ್ ಎಲ್ಲ ಒಪ್ಕೊಳ್ಬಹುದು. ಈತ MLA ಕೂಡ ಅಲ್ಲ, ದೊಡ್ಡ ರಾಜಕೀಯ ಬ್ಯಾಕ್ ಗ್ರೌಂಡ್ ಇದೆಯಾ ಗೊತ್ತಿಲ್ಲ. ಇಂಥ ಒಬ್ಬ ಕಾರ್ಯಕರ್ತ ಅಥವಾ ಮುಖಂಡನನ್ನ ಅವ್ರ ವಿರುದ್ಧವಾಗಿ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿಕ್ಕೆ ಏನ್ ತಡಿತಿರಬಹುದು? ಆನ್ ಕ್ಯಾಮ್ರಾನೇ ಒಬ್ಬ ಮಂತ್ರಿ ಹೇಳ್ತಾರೆ ಆತ ಒಳ್ಳೆ ಹುಡುಗ ಅಂತ ಹೇಳಿ, ಆನ್ ಕ್ಯಾಮ್ರಾ ಹೇಳ್ತಾರೆ. ಆಫ್ ದ ಕ್ಯಾಮ್ರಾ ಪೊಲೀಸ್ಗೆ ಏನೆಲ್ಲ ಹೇಳ್ಬಾರ್ದು ಇವರು. ಆಫ್ ದ ಕ್ಯಾಮ್ರಾ ಪೊಲೀಸ್ಗೆ ಏನೆಲ್ಲ ಹೇಳ್ಬಾರ್ದು. ಸೊ ಆ ರೀತಿ ಆ ಒಂದು ಒತ್ತಡ ಪೊಲೀಸರಿಗೆ ಇರ್ತದೆ. ಅದನ್ನ ಪೊಲೀಸರು ಬಾಯಿ ತೆಗೆದು ಹೇಳಕ್ಕಾಗೋದಿಲ್ಲ ಯಾರು, ಬಟ್ ವಿ ಕ್ಯಾನ್ ಗೆಸ್ ಇಟ್. ಯಾರೋ ಒಬ್ಬ ಈ ತರದ ಒಂದು ಇಟ್ಸ್ ಅ ಕ್ರೈಮ್ ದಟ್ ಹಿ ಹ್ಯಾಸ್ ಕಮಿಟೆಡ್. ಅಪರೆಂಟ್ಲಿ ಔಟ್ಸೆಟ್ ಅಲ್ಲಿ ಪ್ರೈಮಾ ಫೇಸ್ ಇಟ್ಸ್ ಅ ಕ್ರೈಮ್ ದಟ್ ಹಿ ಹ್ಯಾಸ್ ಕಮಿಟೆಡ್. ಆ ಒಂದು ಕ್ರೈಮ್ ಕಮಿಟ್ ಆದಾಗ, FIR ಇರುವಾಗ, ಜವಾಬ್ದಾರಿಯುತ ಸರ್ಕಾರದಲ್ಲಿರುವಂತ ಒಬ್ಬ ಮಂತ್ರಿ, ಜವಾಬ್ದಾರಿಯುತ ಮಂತ್ರಿ ಹೇಗೆ ಮಾತಾಡಬೇಕು? ಅವರೇ ಕ್ಲೀನ್ ಶೀಟ್ ಕೊಟ್ಬಿಟ್ರೆ, ಆನ್ ಕ್ಯಾಮ್ರಾ ಕ್ಲೀನ್ ಶೀಟ್ ಕೊಟ್ಟು ಆಫ್ ಕ್ಯಾಮ್ರಾ ಪೊಲೀಸ್ಗೆ ಏನ್ ಹೇಳ್ತಾರೆ? ಹಿಡೀರಿ ಅಂತ ಹೇಳ್ತಾರ? ಹಿಡ್ಕೊಂಡ್ ಬಂದ್ರಿ ಅವನ್ನ ಅಂತ ಹೇಳ್ತಾರ? ಸಿದ್ದರಾಮಯ್ಯ ಹೊಡೆಯಕ್ ಹೋಗಿದ್ರಲ್ಲ ನಮ್ಮನ್ನ, ಬರ್ಮನಿ ಒಬ್ಬ ASP ಅವರನ್ನ ಆ ರೀತಿ ಹೊಡಿತಾರ ಕರ್ಕೊಂಡ್ ಬಂದಿವನ್ನ? ಯಾಕಪ್ಪ ಈಗ ಮಾತ್ರ ಹೊಡಿಬೇಕಲ್ಲ ಕಪಾಳಕ್ಕೊಂದು? ಹೊಡಿಬಾರದು ಆ ಮತ್ ಬೇರೆ. ಬಟ್ ಅದೇ ಅವರ ಕ್ಯಾರೆಕ್ಟರ್, ಅವ್ರ ಸಿದ್ದರಾಮಯ್ಯ ಅವರ ಸ್ವಭಾವಕ್ಕೆ ಅನುಗುಣವಾಗಿ ನಡ್ಕೊಳ್ಳೋದಾದ್ರೆ ಸರಿ. ಅಶೋಕ್ ಗೌಡ್ರೆ, ಈ ಪಕ್ಷಗಳಲ್ಲಿ ಡಿಫೆಂಡ್ ಮಾಡೋದು ಅನ್ನೋದು ಯಾವ ಹಂತದವರೆಗೂ ವರ್ಕ್ ಆಗುತ್ತೆ ಅಂತ ಈಗ ಅಲಿಗೇಷನ್ ಅನ್ನೋದೇ ಬರೋದಾದ್ರೆ, CT ರವಿ ಅವ್ರ ಮೇಲೆ ಸಚಿವನೇ ಆರೋಪ ಮಾಡಿದ್ರು, ಪಕ್ಷವಾಗಿ ಬಿಜೆಪಿ ಹೆಂಗ್ ರಿಯಾಕ್ಟ್ ಮಾಡ್ತು? ನೀವು ಶಾಲಿನಿ ರಜನೀಶ್ ಮೇಡಮ್ ವಿಚಾರ ಮಾತನಾಡ್ತಾ ಇದ್ರಿ, ಅವ್ರ ವಿರುದ್ಧವಾಗಿ ನಿಮ್ಮ MLC ರವಿಕುಮಾರ್ ಅವ್ರು ಮಾತನಾಡಿದ್ರು, ಅವಾಗ ಪಕ್ಷವಾಗಿ ಬಿಜೆಪಿ ಹೆಂಗ್ ರಿಯಾಕ್ಟ್ ಮಾಡ್ತು? ಅಂದ್ರೆ ಈ ಡಿಫೆಂಡಿಂಗ್ ಗೇಮ್ ಅನ್ನೋದು ಯಾವ ಲೆವೆಲ್ ಅಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಸರ್? ನಮ್ ಜನರಿಗೆ ಅರ್ಥ ಆಗೋ ತರ ಹೇಳಿ. ಏನು ಅಂತ ಹೇಳಿದ್ರೆ, ಯಾವ ಇಂಟೆನ್ಷನ್ ಅಂತ ಅಂದ್ಬಿಟ್ಟು ಇರುತ್ತೆ. ಅತ್ಯಂತ ಪ್ರಮುಖವಾದಂತದ್ದು ಇಂಟೆನ್ಷನ್ ಅಂತಂದ್ರೆ, ನಾವು ಅವ್ರನ್ನ ಇನ್ಸಲ್ಟ್ ಮಾಡ್ಲಿಕ್ಕೆ ಮಾಡ್ತಾ ಇದೀವಾ, ಅಥವಾ ನಾವು ಒಂದು ಪೊಲಿಟಿಕಲ್ ವ್ಯೂ ಪಾಯಿಂಟ್ ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಮಾಡ್ತಾ ಇದೀವಾ, ಅಥವಾ ಅದ್ರ ಹಿಂದ್ಗಡೆ ಇದ್ದಂತಹ ಏನ್ ಬ್ಯಾಕ್ ಗ್ರೌಂಡ್ ಇತ್ತೋ ಅದು ಇಂಪಾರ್ಟೆಂಟ್ ಆಗ್ತದೆ. ಈಗ ಇಂಪಾರ್ಟೆಂಟ್ ಇರೋದು ಬ್ಯಾಕ್ ಗ್ರೌಂಡ್ ಆಗಿ, ಇಂಟೆನ್ಷನ್ ಕ್ಲಾರಿಟಿ ಇದ್ದು ಅಕಸ್ಮಾತ್ ನಮ್ಮ ಭಾಷೆನಲ್ಲಿ ಬಳಸಬೇಕಾದಾಗ, ಈಗ ಇದೇ ಪ್ಯಾನಲ್ ಕೂತ್ಕೊಂಡಾಗ ಸ್ಮಿತಾ ಅವರೇ, ನೀವೇ ಎಷ್ಟೋ ಸತಿ ಹೇಳ್ತೀರಾ ಭಾಷೆ ಬಗ್ಗೆ ಗಮನ ಇರಲಿ, ಭಾಷೆ ಬಗ್ಗೆ. ಏನಾಗ್ತದೆ, ನಾವು ಉತ್ತರದ ರಭಸದಲ್ಲಿ ಅಥವಾ ಉತ್ತರದ ಒಂದು ಇದರಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಪದ ಅನ್ಪಾರ್ಲಿಮೆಂಟರಿ ವರ್ಡೋ ಅಥವಾ ಸಮಂಜಸವಾದ ಅಲ್ಲದಂತಹ ಪದಗಳನ್ನ ನಾವು ಬಳಸ್ಬಿಡ್ತೀವಿ. ಆಗ ಅದು ಇಂಟೆನ್ಷನ್ ಅಲ್ಲ, ಅದು ಇಟ್ ಈಸ್ ಓನ್ಲಿ ಸ್ಲಿಪ್ ಆಫ್ ಟಂಗ್.
ಅಂತದನ್ನ ನೀವು ಅದಕ್ಕೆ ಕೇಸ್ ಹಾಕ್ತೀರಾ? ಯಾರು ಸಿಟಿ ರವಿ ಅವ್ರ ಮೇಲೆ ಅಥವಾ ಸಿಟಿ ರವಿ ಅವರು ಶೋಸ್ ದ ಒರಿಜಿನಲ್ ಕಲ್ಚರ್. ಇಲ್ಲ ವಿಚಾರ ಇಷ್ಟೇ. ಏನು ಅನ್ನೋದು ಆವೇಶ ಬಂದಾಗ್ಲೇ ಗೊತ್ತಾಗೋದು. ಇಲ್ಲ ಏನಾಗ್ತದೆ, ಇದೇ ಸಂಸ್ಕೃತಿ, ಈ ಸಂಸ್ಕೃತಿ ಮೂಲವಾಗಿ ಬದಲಾಗಬೇಕು ಅನ್ನೋದೇ ಇಂಟೆನ್ಷನ್ ಅಲ್ವಾ? ಅದು ಸ್ಲಿಪ್ ಆಫ್ ಟಂಗೋ, ಇಂಟೆನ್ಷನಲ್, ಅನ್ಇಂಟೆನ್ಷನಲ್, ಇನ್ ಸಿಂಪಲ್ ಸರ್ ಸಂಸ್ಕೃತಿ ಪ್ರಶ್ನೆ. ಎಕ್ಸಾಕ್ಟ್ಲಿ ಸ್ಮಿತಾ, ಅದಕ್ಕೋಸ್ಕರನೇ ಈ ಸಂಸ್ಕೃತಿ ಏನಿದೆ ನಮ್ಮ ಭಾರತೀಯ ಮೂಲ ಸಂಸ್ಕೃತಿಗಳಲ್ಲಿ ಇದು ಒಂದು ಸಂಸ್ಕೃತಿ. ಯಾಕೆ ಅಂತಂದ್ರೆ ಬರ್ತಾ ಇದ್ದೀನಿ ಇಲ್ಲ ಒಂದ್ ನಿಮಿಷ ಸ್ಮಿತಾ, ನಾನು ಕ್ಲಾರಿಟಿ ಕೊಡಬೇಕು. ನಾವು ಅತ್ಯಂತ ವಿನಮ್ರತೆಯಿಂದ ಮಾತಾಡ್ತಕ್ಕಂತಹದ್ದು ಮತ್ತು ಒಬಿಡಿಯಂಟ್ ಆಗಿ ಮಾತಾಡ್ತಕ್ಕಂತಹದ್ದು ನಮ್ಮ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ. ಈ ಸಂಸ್ಕೃತಿ ಗುರುಕುಲ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇತ್ತು. ಚೇಂಜ್ ಮಾಡಿ ಆ ಮೆಕ್ಯುಲನ್ ಒಪ್ಕೊಂಡಂತವ್ರು ಯಾರು ಇವಾಗ NEP ನಲ್ಲಿ ತರ್ತಾ ಇದೀವಿ ಅಂತ ಹೇಳಿದ್ರೆ ಅದಕ್ಕೆ ವಿರೋಧಿಸ್ತಾ ಇರೋದು. ಒಂದ್ ನಿಮಿಷ ಸರ್, ಈಗ ಅಲ್ಲಲ್ಲ ಒಂದೇ ನಿಮಿಷ ಈಗ ಏನಾಗಿದೆ, ಮೆಕ್ಯುಲೆ ಬಂದು 200 ವರ್ಷ ಆಗಿದೆ. ಈಗ ಏನಾಗಿದೆ, ನಾನು ನಿಜವಾಗ್ಲೂ ಗುರುಕುಲ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಇದ್ದೀನ, ನಾನು ಗುರುಕುಲ ಎಜುಕೇಶನ್ ಸಿಸ್ಟಮ್ ನಮ್ಮ ಸ್ಕೂಲಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀನಿ. ಯಾಕೆಂದ್ರೆ ತುಂಬಾ ವ್ಯಾಲಿಡ್ ಇದೆ. MLC ರವಿಕುಮಾರ್ ಅವರು ಆ ನಾಯಕರುಗಳು ಕಂಪೇರ್ ಮಾಡ್ಕೊಳ್ಳಲ್ಲ, ನಾನು ನನ್ನ ಕಂಪೇರ್ ಮಾಡ್ಕೊಂತೀನಿ. ಯಾಕೆ ಅಂತ ಹೇಳಿದ್ರೆ ನಾನೇ ನನ್ನ ಸ್ಕೂಲ್ ನಲ್ಲಿ ನನ್ನ ಮಕ್ಕಳಿಗೆ ಅನೇಕ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸ್ಬೇಕಾದ್ರೆ ಗುರುಕುಲ ಎಜುಕೇಶನ್ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಆದ್ರೆ ನಾನ್ ಕಲ್ತಿದ್ದೆಲ್ಲಿಂದ, ನಾನು ಮೆಕ್ಕೆಲಾಗಿ ಕಲ್ತಿದ್ದೀನಿ. ಅದರಿಂದಾಗಿ ಸತ್ಯವೇ. ಆದ್ರೆ ಏನಂದ್ರೆ ಈ ರೋಷಾವೇಶ ಇದೆಯಲ್ಲ, ಅನ್ವಾಂಟೆಡ್ ರೋಷಾವೇಶ ನೋಡಿ. ಈಗ ಒಂದೇ ಅನ್ಸ್ಮಿತಾ, ನೆನ್ನೆ ಡಿಬೇಟ್ ಬಗ್ಗೆ ನೀವು ತುಂಬಾ ಒಳ್ಳೆ ಪ್ರಶ್ನೆನ ಫಸ್ಟ್ ಬಿಗಿನಿಂಗ್ ಅಲ್ಲಿ ಮಾತಾಡೋದು ಏನ್ ಗೊತ್ತಾ, ನೆನ್ನೆ ಡಿಬೇಟ್ ನಮ್ಮ ಭಾರತೀಯ ಮೂಲ ಸಂಸ್ಕೃತಿಗಳಲ್ಲಿ ಡಿಬೇಟಿಂಗ್ ಇಸ್ ಎ ಪಾರ್ಟ್ ಅಂಡ್ ಪಾರ್ಸಲ್. ಇದು ಯಾವಾಗಿಂದ ನಡ್ಕೊಂಡ್ ಬರ್ತಾ ಇದೆ? ಶಿವನ್ ಕಾಲದಿಂದ ಶಿವಪುರಾಣದಲ್ಲೂ ರೆಕಾರ್ಡ್ ಆಗಿದೆ, ಸ್ಕಂದ ಪುರಾಣದಲ್ಲಿ ರೆಕಾರ್ಡ್ ಆಗಿದೆ, ಅದಾದ್ಮೇಲೆ ರಾಮಾಯಣ ಮಹಾಭಾರತದಲ್ಲಿ ಶಂಕರಾಚಾರ್ಯ ಮಧ್ವಾಚಾರ್ಯ ಮಧ್ಯದಲ್ಲಿ ಡಿಬೇಟಿಂಗ್ ರೆಕಾರ್ಡ್ ಆಗಿದೆ, ಬಸವಣ್ಣನವರ ಕಾಲದಲ್ಲಿ ರೆಕಾರ್ಡ್ ಆಗಿದೆ. ಈಗ ಇಂತಾಗ ಡಿಬೇಟ್ ಅಲ್ಲಿ ಯಾರೋ ಒಬ್ರು ಕಾಂಗ್ರೆಸ್ನಾಗ ಹಿರಿಯರು ಶಾಸಕರು ತಗೊಂಡೋಗ್ಬಿಟ್ಟು ನೀರು ಹೊಡಿತೀನಿ ಅಂತ ಹೇಳಿದ್ರೆ ಯಾವ ರೀತಿ ಸಂಸ್ಕೃತಿ ತೋರಿಸುತ್ತೆ? ನಾನು ಹೇಳೋದು ಇಷ್ಟೇನೆ, ಯಾವುದೇ ಇದಾಗ್ಲಿ ಸಂಸ್ಕೃತಿ ಅಂತಕ್ಕಂತಹದ್ದು ಪ್ರತಿಯೊಬ್ಬರಿಗೂ ಬರಬೇಕು. ಒಂದು ಈ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನ್ ಗೊತ್ತಾ, ಈಗ ನಾನು ಹೇಳ್ತಿರ್ತಕ್ಕಂತಹದ್ದು ಮೊದಲು ಸಸ್ಪೆಂಡ್ ಆಗ್ಬೇಕಾಗಿರೋದು ಯಾರು ಇದ್ರೆ ಅದು ಸಿದ್ದರಾಮಯ್ಯನವರು. ಯಾಕೆ ಅಂತಂದ್ರೆ ಸಿದ್ದರಾಮಯ್ಯನವ್ರ ಕಲ್ಚರ್ ಏನಿದೆ ಅದು ಕಾಂಗ್ರೆಸ್ ಅಂಟ್ಕೊಂಡಿದೆ. ಇವತ್ತು ಸಿದ್ದರಾಮಯ್ಯನವ್ರು ಒಬ್ರಲ್ಲ, ಸಂಗಮೇಶ್ವರ್ ಮಗನೂ ಮಾತಾಡ್ತಾರೆ, ರಾಜೀವ್ ಗೌಡನು ಮಾತಾಡ್ತಾರೆ, DK ಶಿವಕುಮಾರ್ ಮಾತಾಡ್ತಾರೆ, ಆಮೇಲೆ ನಾಗರಾಜ್ ಯಾದವ್ ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ಯಾಕೆ ಅಂದ್ರೆ ಎಲ್ಲರೂ ಸಿಂಗಲ್ ಟೆನ್ಸ್ ಮಾತಾಡ್ತಕ್ಕಂಥದ್ದು. ರಾಷ್ಟ್ರಪತಿಗೆ ಸಿಂಗಲ್ ಟೆನ್ಸ್ ಏಕವಚನದಲ್ಲಿ ಮಾತಾಡೋದು, ನಿರ್ಮಲಾ ಸೀತಾರಾಮನ್ ಏಕವಚನದಲ್ಲಿ ಮಾತಾಡೋದು, ಮೋದಿಯವರು ಏಕವಚನ ಮಾತಾಡೋದು, ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಾತ್ರ ಜಿ ಅನ್ನೋದು. MLC ರವಿಕುಮಾರ್ ಅವರು, ನಾನು ಅದಕ್ಕೆ ಮತ್ತೆ ಪ್ರಶ್ನೆ. ಸೀಮಾ ಕೌಸರ್ ಅವರು ಡಿಬೇಟ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಮೇಡಮ್, ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ನಾನು ಕ್ವಿಕ್ ಆಗಿ JDS ವಕ್ತಾರರ ಪ್ರಶ್ನೆ ಕೇಳ್ಕೊಂಡು ನಿಮ್ಮ ಹತ್ರಕ್ಕೆ ಬರ್ತೀನಿ. ಆಕ್ಷನ್ ಅನ್ನೋ ವಿಚಾರಕ್ಕೆ ಬಂದಾಗ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಏನ್ ಆಕ್ಷನ್ ತಗೊಂಡ್ರು, ಎಷ್ಟು ಬೇಗ ತಗೊಂಡ್ರು ಅನ್ನೋದನ್ನ ಕೇಳದೆ ಹೋದ್ರೆ ಸರ್, ಇದೇ ಸಭ್ಯತೆ, ಇದೇ ಸಂಸ್ಕೃತಿ, ಇದೇ ಅಲಿಗೇಷನ್, ಆಕ್ಟ್ ಆಫ್ ದಿಸ್ ಏನು ನೇಚರ್ ಆಫ್ ಆಕ್ಟ್ ಗಳು ಬೇರೆ ಬೇರೆ ಇರಬಹುದು ಸರ್, ಬಟ್ ಆಕ್ಷನ್ ಶಿಸ್ತು ಕ್ರಮ ಅಂತ ಬಂದಾಗ JDS ಪಕ್ಷದ ಏನು ಆಕ್ಟಿವ್ನೆಸ್ ಕೂಡ ನಾವು ಗಮನಿಸಿದ್ದೀವಿ. ಇವಾಗ ರಾಜೀವ್ ಗೌಡ ವಿಚಾರ ಇದೆ, ನೀವು ಅಗ್ರೆಸಿವ್ ಆಗಿ ಕೇಳ್ತೀರಿ ನಿಜ, ಬಟ್ ಹಿಂದೆ ಪಕ್ಷಗಳು ಯಾವ್ಯಾವ ಪಕ್ಷಗಳು ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೊಂಡಿದೆ ಜನ ಗಮನಿಸಿದ್ದಾರೆ. ಮೇಡಮ್, ಒಂದು ಮಾತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯಾವುದೇ ಪಕ್ಷದವರಾಗಿರ್ಲಿ ಹೆಣ್ಣು ಮಕ್ಕಳ ವಿಷಯದಲ್ಲಿ ಏನಾದ್ರೂ ತೊಂದರೆ ಆದಂತಹ ಸಂದರ್ಭದಲ್ಲಿ, ಉದಾಹರಣೆಗೆ ನಿಮಗೊಂದು ಮಾತು ಹೇಳ್ತಾ ಇದ್ದೀನಿ, ಮೊನ್ನೆ ಕಾಂಗ್ರೆಸ್ ವಕ್ತಾರರು ಉತ್ತರ ಕೊಡಬೇಕಾಗುತ್ತೆ. ನೀವು ಚುನಾವಣೆ ಮುಂದೆ ಹೇಳಿರ್ತಕ್ಕಂಥ ಮಾತುಗಳೇನು, ಯಾವ ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಹೆಣ್ಣು ಮಕ್ಕಳ ಬಗ್ಗೆ ನೀವು ಮಾತಾಡಿರ್ತಕ್ಕಂಥ ಮಾತು ಸನ್ಮಾನ್ಯ SD ಕುಮಾರಸ್ವಾಮಿ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ ಶಾಲಿನಿ ರಜನೀಶ್ ಅವರಿಗೆ, ನೋಡಿ ಈ ಕೂಡಲೇ ನೀವು ಇದ್ರ ಬಗ್ಗೆ ಏನಾದ್ರೂ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದನ್ನ. ಆದ್ರೆ ಎಲ್ಲೋ ಒಂದು ಕಾಂಗ್ರೆಸ್ ಗುಂಪು ಈತನಿಗೆ ಯಾವ ಮಟ್ಟಿಗೆ ಸಪೋರ್ಟ್ ಕೊಡ್ತಾ ಇದೆ ಅಂತಂದ್ರೆ, ನೋಡಿ ಯಾವೊಂದು KPCC ಶಿಸ್ತು ಪಾಲನಾ ಸಮಿತಿ ಇದೆ, ಅವರೊಂದು ನೋಟಿಸ್ ಕೊಡ್ತಾರೆ ಉತ್ತರ ಕೊಡಿ ಅಂತ ಹೇಳಿ. KPCC ಕೂಡ ಆತ ಇದುವರೆಗೂ ಉತ್ತರ ಕೊಟ್ಟಿಲ್ಲ ಅನ್ನೋದಕ್ಕೆ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದಂದ್ರೆ ನಿಮ್ಮ ಪಕ್ಷದವರನ್ನು ಧಿಕ್ಕಾರ ಮಾಡಿದಾನೆ ಅಂತಕ್ಕಂಥ ವ್ಯಕ್ತಿಗಳು ನೀವು ಇವತ್ತು ಇಟ್ಕೊಂಡಿದ್ದೀರಾ. ಮತ್ತೊಂದು ಏನಕ್ಕೆ 8-9 ದಿನ ಆದ್ರೂ ಇವತ್ತಿನವರೆಗೂ ಮೇಡಮ್ ಕರ್ನಾಟಕದ ಪೊಲೀಸ್ ಅವರಿಗೆ ತನ್ನದೇ ಆದಂತಹ ಒಂದು ಶಕ್ತಿ ಇದೆ ರಾಜ್ಯದಲ್ಲಿ. ಮೇಡಮ್ ಯಾವ ಮಟ್ಟಕ್ಕೆ ಅಂದ್ರೆ ಕರೀಂ ಅವ್ರ ಮನೆಗೆ ಖುದ್ದಾಗಿ ಮನೆ ಒಳಗೆ ಬಂದು ಧಮಕಿ ಹಾಕ್ತಾ ಇರೋದು ಯಾವ
ಯಾವ ಮಟ್ಟಕ್ಕೆ ಇರ್ಬೋದು? ಸನ್ಮಾನ್ಯ ಸಿದ್ದರಾಮಯ್ಯ ಸ್ವಕ್ಷೇತ್ರದಲ್ಲೇನೆ ಬಂದು ನಿಮ್ಮನ್ನು ಇದು ಮಾಡ್ತೀವಿ ಅಂತ ಈ ಮಹಾನ್ ಭಾವ ಬೆಂಕಿ ಹಚ್ತೀನಿ ಮಾತುಕತೆ ನಡುವೆ ಕಾಂಗ್ರೆಸ್ ಮುಖಂಡರುಗಳಿಗೆ ಯಾಕೋ ಬೆಂಕಿ ಬಾರಿ ಹತ್ತಿರದಲ್ಲಿದೆ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ಬೆಂಕಿ ಹಚ್ತೀನಿ ಅಂತಾನೆ ನೋಡಿ. 9 ದಿನ ಆಗಿದೆ, ಇವತ್ತಿನವರೆಗೂ ಕರ್ನಾಟಕದ ಪೊಲೀಸ್ ಅವರಿಗೆ ಅವ್ರದೇ ಅಂತ ಇತಿಹಾಸ ಇದೆ ಮೇಡಮ್. ಇವತ್ತೇನಾದ್ರೂ ಬೈಲ್ ಸಿಕ್ಕಿದ್ರೆ ತಪ್ಪಿಸ್ಕೋಬಹುದು ಅಂತಕ್ಕಂಥದಕ್ಕೆ ಒಂದು ಕಾಂಗ್ರೆಸ್ಸಿನ ಗುಂಪು ಪ್ರಬಲವಾಗಿ ಇವರು ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಗೊತ್ತಾಗಿದೆ. ಯಾವತ್ತು ನಮ್ಮ ನ್ಯಾಯಪೀಠದಲ್ಲಿ ಎಕ್ಸಲೆನ್ಸ್ ಪೀಠ ಸನ್ಮಾನ್ಯ ನಾಗಪ್ರಸನ್ನ ಅವರ ನೇತೃತ್ವದಲ್ಲಿರ್ತಕ್ಕಂಥ ಎಕ್ಸಲೆನ್ಸ್ ಪೀಠ ಯಾವತ್ತು ಚೀಮಾರಿ ಆಗ್ತು, ಅವ್ರು ಹೇಳ್ತಾರೆ ಖುದ್ದಾಗಿ ಯಾವುದೇ ಕಾರಣಕ್ಕೂ ಈ 74, 76 ಆಡ್ ಮಾಡಿ ಈ ಕೂಡಲೇ ಇದ್ರ ಬಗ್ಗೆ ನೀವು ಇದನ್ನ ಕ್ರಮ ಕೈಗೊಳ್ಳಿ ಅಂತಕ್ಕಂಥದ್ದಂದ್ರೆ ನಿಮಗೆ ನ್ಯಾಯಾಲಯದಿಂದ ಚೀಮಾರಿ ಹಾಕಿದ್ರು ಕೂಡ ಭಯ ಇಲ್ಲ ಅಂತಕ್ಕಂಥದ್ದು ನೀವು ಇವತ್ತು ಇಟ್ಕೊಂಡಿದ್ದೀರಾ ಅನ್ನೋದಾದ್ರೆ